ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಈ ವ್ಲಾಗ್ ಬಂದು ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ, ತಮ್ಮನೇಲಿ ನೋಡಿರ್ತೀರ ಅನ್ಕೋತೀನಿ. ನನ್ನ ಮಗಂದು ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಈಗ ಫಸ್ಟ್ಲಿ ಶಾಪಿಂಗ್ ಬಂದಿದ್ವಿ ಹಿಂದಿನ ದಿನ, ಅದರದ್ದು ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ. ಬೇಗ ನೋಡು. ಲೈಕ್ ದಿಸ್ ಒನ್. ನಾವು ಹೋಗಿದ್ದು 100 ಫೀಟ್ ರೋಡಲ್ಲಿರೋ ವೆಸ್ಟ್ ಸೈಡ್ಗೆ. ಸೊ ಇಲ್ಲಿ ಪರ್ಚೇಸ್ ಮಾಡ್ದೆ 2 ಸೆಟ್ಸ್ ತಗೊಂಡ ಇದಾಗಿತ್ತು. ಮತ್ತು ಬಿಲ್ ಕೌಂಟರಲ್ಲೇ ತುಂಬ ಟೈಮ್ ತೊಗೊಳುತ್ತೆ. ಇಲ್ಲಿ ತುಂಬ ಜನ ಹೋದರೂ ಒಂದೇ ಬಿಲ್ ಕೌಂಟರ್. ಇದೇ ಪ್ರಾಬ್ಲಮ್ ಇಲ್ಲಿಗೆ ಬಂದರೆ, ಬ್ಯಾಡ್ ಎಕ್ಸ್ಪೀರಿಯನ್ಸ್. ಮಾರ್ನಿಂಗ್ ಸ್ಕೂಲ್ಗೆ ರೆಡಿ ಆಗಿ ಸ್ಕೂಲ್ಗೆ ಹೋಗಿ ಎಕ್ಸಾಮ್ ಎಲ್ಲ ಬರೆದು ಬಂದ. ಅವನಿಗೆ ಎಕ್ಸಾಮ್ಸ್ ನಡೀತಿತ್ತು. ಸೊ ಮನೆಗೆ ಬಂದು ಪೂಜೆ ಎಲ್ಲ ಮಾಡ್ದೆ. ಮಾರ್ನಿಂಗೆ ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಗಣೇಶ ಟೆಂಪಲ್ಗೆ ಕಳಿಸಿದ್ದೆ. ಸೊ ಆಮೇಲೆ ಸ್ಕೂಲಿಂದ ಬಂದಮೇಲೆ ನಾನು ಒಂದು ಜೊತೆ ಟೆಂಪಲ್ಗೆ ಹೋಗಿಲ್ಲ ಅಂತ ಇಲ್ಲಿ ನಮ್ಮ ಕಟೇರಮ್ಮ ದೇವಸ್ಥಾನಕ್ಕೆ ಬಂದರೆ ಕ್ಲೋಸ್ ಆಗಿತ್ತು. ಅದು ಫ್ರೈಡೇ ಆಗಿತ್ತು, ಓಪನ್ ಆಗಿರುತ್ತೆ ಅಂದ್ಕೊಂಡು ಹೋದ್ವಿ. ನೋಡಿದ್ರೆ ಕ್ಲೋಸ್ ಆಗಿತ್ತು. ಹೊರಗಡೆಯಿಂದನೇ ದೇವ್ರನ್ನ ಬೇಡ್ಕೊಂಡು ಬಂದಿದ್ದಾಯಿತು ಅವತ್ತಿನ ದಿನ. ಮತ್ತು ಬರ್ತಾ ಗಣೇಶ ನೋಡಿದ್ವಿ, ತುಂಬ ಕ್ಯೂಟ್ ಆಗಿದೆ ಅಲ್ವಾ. ಸೊ ಅದನ್ನು ಕ್ಯಾಪ್ಚರ್ ಮಾಡಿದೆ. ಮತ್ತು ಲಂಚ್ಗೆ ಅವನಿಗೆ ಮಟನ್ ಬಿರಿಯಾನಿ ಬೇಕು ಅಂತ ಕೇಳಿದ್ದ. ಸೊ ಇಲ್ಲಿದೆ ನಿಮ್ಮೆಲ್ರಿಗೂ ಮಟನ್ ಬಿರಿಯಾನಿ ರೆಸಿಪಿ. ಆಫ್ಟರ್ ಲಾಂಗ್ ಟೈಮ್ ಕುಕಿಂಗ್ ತೋರಿಸ್ತಿದ್ದೀನಿ ನಾನು ಈ ವ್ಲಾಗಲ್ಲಿ. ಸೊ ಮಟನ್ ಬಿರಿಯಾನಿ ಮಾಡೋದಕ್ಕೆ ಮಟನ್ನ ಬೇಯಿಸ್ಕೊತಿದ್ದೀನಿ. 1 kg ಅಷ್ಟು ಮಟನ್ಗೆ ನೀರು, ಉಪ್ಪು, ಚಿಟಿಕೆಯಷ್ಟು ಅರಿಶಿನ ಹಾಕಿ ಬೇಯಿಸ್ಕೊತಿದ್ದೀನಿ. ಒಂದು 2ರಿಂದ 3 ವಿಸಿಲ್ ಆಗೋಷ್ಟು. ಬಿರಿಯಾನಿ ಪಾಟ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ಮೆಣಸುಕಾಳು ಹಾಕ್ಕೊತಿದ್ದೀನಿ, ಒಂದು 10ರಿಂದ 12 ಹಾಗೆ ಲವಂಗ 4ರಿಂದ 5 ಮತ್ತು ಚಕ್ಕೆಯ ಸ್ಟಿಕ್ಸ್ನ ಒಂದು 4 ಹಾಕಿದ್ದೀನಿ. ಬೆಳ್ಳುಳ್ಳಿ ಹೆಸಲು ಒಂದು 15ರಿಂದ 16 ಹೆಸಲು ಹಾಕಿದ್ದೀನಿ. ಮತ್ತು 2 ಇಂಚಷ್ಟು ಶುಂಠಿ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಒಂದು 10ರಿಂದ 12 ಹಸಿಮೆಣ್ಸಿನ್ಕಾಯಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಖಾರ ನೀವು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಜಾಸ್ತಿ ಖಾರ ತಿನ್ನೋದು, ಅದಕ್ಕೆ ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಾನಿಲ್ಲಿ. 1.5 ಪಾವಷ್ಟು ಬಿರಿಯಾನಿಗೆ ತೊಗೊಂಡಿದ್ದೀನಿ ಅಕ್ಕಿನ. ಸೊ ಇಲ್ಲಿ ನಾನು 1.5 ಅಷ್ಟು ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದನ್ನು ಈಗ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ, ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಇದಕ್ಕೆ ಕೊತ್ತಂಬರಿ, ಪುದೀನ 2 ಹಾಕ್ಕೋತಿದ್ದೀನಿ. ಕೈ ಹಿಡಿನಲ್ಲಿ ಒಂದೊಂದು ಹಿಡಿಯಷ್ಟು ಕೊತ್ತಂಬರಿ, ಪುದೀನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಿದ್ದೀನಿ. ಸ್ವಲ್ಪ ತಣ್ಣಗೆ ಮಾಡ್ಕೊಂಡಿದ ನಂತರ ನೀರು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇರಬೇಕು ಪೇಸ್ಟ್. ಒಂದು ಸ್ವಲ್ಪ ತೆರಿ ಆಗಿದ್ರೇ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಇನ್ನು ನೆನೆಸಿಟ್ಟಿದ್ದೀನಿ. ಇಲ್ಲಿ ಪಲಾವ್ ಸಾಮಾನು ತೊಗೊಂಡಿದ್ದೀನಿ. ಬಿರಿಯಾನಿ ಪಾಟ್ಗೆ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕಾಗತ್ತೆ ಮಟನ್ ಬಿರಿಯಾನಿಗೆ, ಯಾಕಂದರೆ ಅದರಲ್ಲೇ ಜಿಡ್ಡಿನಾಂಶ ಜಾಸ್ತಿ ಇರೋದ್ರಿಂದ. ನಾನಿಲ್ಲಿ 4 ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಪಲಾವ್ ಸಾಮಾನೆಲ್ಲ ಹಾಕ್ಕೋತಿದ್ದೀನಿ. ಅದ್ರ ಜೊತೆಯಲ್ಲಿ ಕಸೂರಿ ಮೇಥಿನೂ ಹಾಕಿದ್ದೀನಿ. ನೋಡ್ತಿದ್ದೀರಲ್ಲ, ಈಗ ಗಮ್ ಅಂತ ವಾಸನೆ ಬರ್ತಿದೆ ಪಲಾವ್ ಸಾಮಾನು. ಇದಕ್ಕೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡಿ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಹುರ್ಕೊಂಡಿದ ನಂತರ 1 ಟೊಮೆಟೊ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಟೊಮೆಟೊನ. ಕುಕ್ಕರಲ್ಲಿ ಮಟನ್ನ ಬೇಯಿಸಿದ್ವಲ್ಲ, ನೋಡಿ ಈ ರೀತಿಯಾಗಿದೆ. 85% ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಈರುಳ್ಳಿ, ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ಇದಕ್ಕೆ ಮಟನ್ ಪೀಸಸ್ನ ಆ್ಯಡ್ ಆನ್ ಮಾಡ್ಕೋಬೇಕಾಗತ್ತೆ. ಈಗ ಮಟನ್ ಪೀಸಸ್ ಬೇಯಿಸಿಟ್ಟಿದ್ವಲ್ಲ ಅದನ್ನು ಹಾಕ್ತಿದ್ದೀನಿ ಇಲ್ಲಿ. ಹಾಕಿದ ನಂತರ ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ, 1 ಟೇಬಲ್ ಸ್ಪೂನಷ್ಟು ಕೊರಿಯಾಂಡರ್ ಮಸಾಲ ಹಾಕ್ಕೊಂಡು ಈಗ ಇದನ್ನು ಮಟನ್ ಜೊತೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಮಟನ್ಗೆ ಚೆನ್ನಾಗಿ ಹಿಡಿಬೇಕು ಈ ಮಸಾಲ ಎಲ್ಲನೂ, ಆ ರೀತಿ ಚೆನ್ನಾಗಿ ಬೆರೆಸ್ಕೋಬೇಕು. ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಆ ಮಸಾಲ ಪೇಸ್ಟ್ನ ನಾನಿಲ್ಲಿ ಹಾಕ್ಕೊತಿದ್ದೀನಿ.
ಹಸಿ ವಾಸನೆ ಎಲ್ಲ ಈಗ ಹೋಗಿದ ನಂತರ ನೀರು ಹಾಕ್ಕೋತಿದ್ದೀನಿ. ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 3 ಗ್ಲಾಸಷ್ಟು ನೀರು ಹಾಕ್ಕೋತಿದ್ದೀನಿ ನಾನಿಲ್ಲಿ. ನೋಡಿಕೊಂಡು ಈಗ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಕುದಿ ಬಂದಿದ ನಂತರ ಅಕ್ಕಿನ ಹಾಕ್ಕೋಬೇಕಾಗತ್ತೆ. ಸೊ ಈಗ ಕುದಿ ಬಂದಿದೆ, ಈಗ ಇದಕ್ಕೆ ನೆನೆಸಿಟ್ಟಿದ್ನಲ್ಲ ಅಕ್ಕಿನ ಹಾಕ್ಕೊಳ್ಳೋಣ. ಅಕ್ಕಿ ಹಾಕಿದ ನಂತರ ಈಗ ಕುದಿ ಬರ್ತಿದೆ. ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ 20 ಮಿನಿಟ್ಸ್ ಬಿಟ್ಟರೆ, ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಿಟ್ಬಿಟ್ರೆ ಬಿರಿಯಾನಿ ರೆಡಿ. ನೋಡಿ, ಈ ರೀತಿ ಆಗಿತ್ತು ನಮ್ಮ ಮನೇಲಿ ಬಿರಿಯಾನಿ. ಮಗ ಬರ್ಡೇ ಸ್ಪೆಷಲ್ ಮಟನ್ ಬಿರಿಯಾನಿ ಮಾಡಿದ್ದು. ಮಟನ್ ಬಿರಿಯಾನಿ ತಿಂದ್ಕೊಂಡು ಫ್ರಮ್ ಸೋ ಮೂವಿ ಹಾಕ್ಕೊಂಡು ನೋಡ್ತಿದ್ವಿ. ಸೊ ಚೆನ್ನಾಗಿದೆ ಮೂವಿ. ನಾವು ಥಿಯೇಟರ್ಗೂ ಸಹ ಹೋಗಿ ನೋಡಿದ್ವಿ, ಮತ್ತೆ ಹಾಕ್ಕೊಂಡು ನೋಡ್ತಿದ್ವಿ. ಸೊ ಮಕ್ಕಳು ನೋಡಬೇಕು ಅಂತ ಪ್ರೊಜೆಕ್ಟರಲ್ಲಿ ಹಾಕ್ಕೊಂಡು ಕೂತ್ಕೊಂಡು ನೋಡಿಕೊಂಡು ಮಜವಾಗಿ ತಿಂತಿದ್ದಾರೆ ಮಟನ್ ಬಿರಿಯಾನಿನ. ಈ ಪ್ರೊಜೆಕ್ಟರ್ ತೊಗೊಂಡಾಗಿಂದ ನಾವು ಟಿ ವಿನೇ ನೋಡ್ತಿಲ್ಲ, ತುಂಬಾ ಚೆನ್ನಾಗಿದೆ. ಸೊ ಇದರದ್ದು ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ. ಮತ್ತು ಈವ್ನಿಂಗ್ ಇದು ನನ್ನ ಮಿಕ್ಕುವ ನನ್ನ ಮಗನ ಬರ್ಡೇಗೆ. ಸೊ ಈಗ ಹೋಗ್ತಿದ್ದೀವಿ. ಹೋಗೋಕ್ಕೂ ಮುಂಚೆ ನಾನು ಇಲ್ಲಿ ಕೇಕ್ ಆರ್ಡರ್ ಕೊಟ್ಟಿದ್ದೆ, ಕೇಕ್ ತೊಗೊಂಡು ಹೋಗಬೇಕು. ಸೊ ಇಲ್ಲಿ ಬಂದಿದ್ದೀನಿ, ಲಾಗೆಟ್ಯೂ ದೊಮ್ಲೂರು ಬ್ರ್ಯಾಂಚ್ 11 ನಂಬರ್ ಪ್ಯಾಕ್ ಮಾಡಿಕೊಟ್ಟು ಈಗ ತೊಗೊಂಡು ಹೊರಟಿದ್ದು ಇಂದಿರಾನಗರ್ 80 ಫೀಟ್ ರೋಡಲ್ಲಿರೋ ಅಂಥ ಸಿತಾರ ದಕ್ಷಿಣ್. ಲಾಸ್ಟ್ ವ್ಲಾಗಲ್ಲಿ ಹೇಳಿರೋ ಹಾಗೆ ವೆಜ್ ತಿಂದಿದ್ವಿ, ಈಗ ನಾನ್ ವೆಜ್ ತಿನ್ನಬೇಕು ಅಂತ ಬಂದಿದ್ದೀವಿ ಇದೇ ಹೋಟೆಲ್ಗೆ. ಇವನಿಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ಕ್ಲಿಕ್ ಮಾಡೋದು, ಅಂದರೆ ಸಾಕು ಸಾಕು ಅಂತಲೇ ಹೇಳ್ತಾನೆ. ಕಟ್ ಮಾಡೋ ಅಷ್ಟರಲ್ಲಿ ಐಟಮ್ಸ್ ಎಲ್ಲ ತಂದಿಟ್ಟಿದ್ದಾರೆ. ಪ್ರಾನ್ಸ್ ಫ್ರೈ ತುಂಬಾ ಚೆನ್ನಾಗಿತ್ತು, ಮತ್ತು ಲಾಲಿಪಾಪ್ ಚಿಕನ್ ಇದಂತೂ ಜ್ಯೂಸಿ ಆಗಿ ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ. ಸಿಂಪಲ್ಲಾಗಿ ಮುಗೀತು ಈ ವರ್ಷ. ಜಸ್ಟ್ ಡಿನ್ನರ್ ಡೇಟ್ಗೆ ಹೋಗಿದ್ವಿ, ಮತ್ತು ಕೇಕ್ ಕಟ್ಟಿಂಗ್ ಇದಿಷ್ಟೇ ಇತ್ತು. ಸೊ ಎಕ್ಸಾಮ್ಸ್ ಇಲ್ಲ ಅಂದಿದ್ರೆ ಎಲ್ಲಾದರೂ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು, ಆದರೆ ಇಷ್ಟರಲ್ಲೇ ಮುಗ್ದೋಯ್ತು. ಕುಲ್ಚಾ, ರೋಟಿ ಮತ್ತು ಕರಿ, ಚಿಕನ್ ಮಂಚೂರಿಯನ್ ಇದೆಲ್ಲನೂ ಆರ್ಡರ್ ಮಾಡಿದ್ವಿ, ಬಿರಿಯಾನಿ ಎಲ್ಲನೂ. ಆ್ಯಕ್ಚುಲಿ ಈ ಹೋಟೆಲಲ್ಲಿ ನನಗೆ ವೆಜ್ ಇಷ್ಟ ಆಗಿತ್ತು, ನಾನ್ ವೆಜ್ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಸೈಡ್ಸ್ ಎಲ್ಲನೂ ಚೆನ್ನಾಗಿದೆ ಹೇಳಬೇಕಿದ್ರೆ, ಬಟ್ ಬಿರಿಯಾನಿ ಕರಿ ಎಲ್ಲನೂ ಆ್ಯಾವ್ರೇಜ್ ಇದೆ. ಸೊ ಬಿರಿಯಾನಿ ಅಂತೂ 10 ಔಟ್ ಆಫ್ 6 ಕೊಡ್ತೀನಿ ನಾನು. ಅಷ್ಟೇನು ಚೆನ್ನಾಗಿಲ್ಲ, ಆದರೆ ಸೈಡ್ಸ್ ಎಲ್ಲನೂ ಚೆನ್ನಾಗಿತ್ತು.
ಆಂಧ್ರ ಸ್ಟೈಲ್ ಡಿಶಸ್ ಇರೋದ್ರಿಂದ ಬಿರಿಯಾನಿನ ನಾನಿನ್ನು ಜಾಸ್ತಿ ಟೇಸ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಆ್ಯಾವ್ರೇಜ್ ಓಕೆ ಆಗಿತ್ತು. ಇಲ್ಲಿಗೆ ನಾನು ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಇನ್ ಮೈ ನೆಕ್ಸ್ಟ್ ಕಮಿಂಗ್ ವ್ಲಾಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಆಲ್.